ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಸದ್ಯಕ್ಕೆ ಮುಗಿಯುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದ್ರೆ ಇಬ್ಬರಿಗೂ ಅದು ಬೇಕಾಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಾನು ಸರಿಯಾಗಿದ್ದೀನಿ, ನನಗೆ ಆ ರೀತಿಯಾಗಿ ಸಿ.ಟಿ. ರವಿ ಅವರು ಹೇಳಿದ್ದಾರೆ, ಇದರಿಂದ ನನಗೆ ಅವಮಾನ ಆಗಿದೆ, ಇದಕ್ಕೆ ನಾನು ಪ್ರತೀಕಾರ ತೆಗೆದುಕೊಳ್ಳಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿ.ಟಿ. ರವಿ ನಾನು ಆ ರೀತಿಯಾಗಿ ಹೇಳೇ ಇಲ್ಲ, ನನ್ನ ಹಕ್ಕುಚ್ಯುತಿಯಾಗಿದೆ, ನನ್ನನ್ನು ಬಂಧಿಸಿ ಪೊಲೀಸರು ನನಗೆ ಬಹಳ ಕಿರುಕುಳವನ್ನು ಕೊಟ್ಟಿದ್ದಾರೆ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಸಿ.ಟಿ. ರವಿ ಅವರು ಹೊರಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ಕಾಂಗ್ರೆಸ್ ನಿಂತ್ಕೊಂಡಿದ್ರೆ, ಇತ್ತ ಕಡೆಯಲ್ಲಿ ಸಿ.ಟಿ. ರವಿ ಬೆನ್ನಿಗೆ ಬಿಜೆಪಿ ನಿಂತ್ಕೊಂಡಿದೆ. ಈ ಕೇಸ್ ಯಾವ ಹಂತಕ್ಕೆ ಹೋಗಿತ್ತು ಅಂತ ನಿಮಗೆಲ್ಲ ಗೊತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಆಣೆ ಪ್ರಮಾಣಕ್ಕೋಸ್ಕರವಾಗಿ ಧರ್ಮಸ್ಥಳಕ್ಕೆ ಆಹ್ವಾನ ಕೊಟ್ಟಿದ್ರು. ಸಿ.ಟಿ. ರವಿ ಅವರು ತನ್ನ ಕುಟುಂಬ ಸಮೇತರಾಗಿ ಬಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಎದುರುಗಡೆ ಪ್ರಮಾಣ ಮಾಡಲಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರವಾಗಿ ಆಹ್ವಾನ ಕೊಟ್ಟಿದ್ರು. ಇದನ್ನ ತಿರಸ್ಕರಿಸಿದ್ದಂತಹ ಸಿ.ಟಿ. ರವಿ, ಕೆಸರು ನಮ್ಮ ಮೇಲೆ ಬಿದ್ರೂ ಕೂಡ ನಾವೇ ಸ್ನಾನ ಮಾಡಬೇಕು, ಅಥವಾ ನಾವು ಕೆಸರು ಮೇಲೆ ಬಿದ್ರೂ ಕೂಡ ನಾವೇ ಸ್ನಾನ ಮಾಡಬೇಕು, ಅಂತಹ ಪರಿಸ್ಥಿತಿ ಇರುತ್ತೆ, ಹೀಗಾಗಿ ನಾನು ಈ ವಿಚಾರದಲ್ಲಿ ಇನ್ನು ಮುಂದುವರಿಯೋದಿಲ್ಲ ಅಂತ ಸಿ.ಟಿ. ರವಿ ಹೇಳಿದ್ರು. ಇದೆಲ್ಲದರ ನಡುವೆ ಇವತ್ತೊಂದಿಷ್ಟು ಬೆಳವಣಿಗೆಗಳಾಗಿದೆ. ಈ ಕೇಸ್ನ ಸಂಬಂಧಪಟ್ಟಂತೆ ಒಬ್ಬ ಅಮಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಬಲಿ ಹಾಕುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ನಿಜವಾಗ್ಲೂ ಈ ಸರ್ಕಾರ ಏನ್ ಮಾಡ್ತಾ ಇದೆ, ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ದ್ವೇಷದ ರಾಜಕಾರಣ ಯಾವ ಹಂತಕ್ಕೆ ಹೋಗಿದೆ, ಒಂದು ಕೂಡ ಊಹೆಗೆ ಸಿಗ್ತಾ ಇಲ್ಲ. ಆ ಹಂತಕ್ಕೆ ಇವರು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ನೋಡಿದ್ರೆ ತುಗ್ಲಕ್ ದರ್ಬಾರ್ ಅನ್ಸುತ್ತೆ, ಇನ್ನೊಂದು ಹಂತದಲ್ಲಿ ನೋಡಿದ್ರೆ ಸರ್ವಾಧಿಕಾರ ಎಲ್ಲೇ ಮೀರಿದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವಿಸುತ್ತೆ. ಯಾಕೆಂತಂದ್ರೆ ಈ ಇಡೀ ಕೇಸ್ನಲ್ಲಿ ಒಬ್ಬ ಬಡಪಾಯಿ ಇನ್ಸ್ಪೆಕ್ಟರ್ ಅನ್ನ ಬಲಿ ಹಾಕಿದ್ದಾರೆ. ಆ ವಿಚಾರವನ್ನ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎರಡನೇದಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯಿಂದ ಸ್ಪಷ್ಟ ನಿರ್ದೇಶನ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಂದಿದೆ. ಯಾವ ಕಾರಣಕ್ಕೂ ಕೂಡ ನನ್ನ ಹೆಸರನ್ನ ಬಳಸಕೂಡದು ಅಂತ ರಾಹುಲ್ ಗಾಂಧಿಯೇ ಸ್ವತಃ ಆರ್ಡರ್ ಮಾಡಿದಾರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ರೀತಿಯಲ್ಲಿ ಇದು ಮುಖಭಂಗ ಆಗಿದೆ. ಇನ್ನೊಂದು ಕಡೆಯಲ್ಲಿ ಸಿ.ಟಿ. ರವಿ ಪರವಾಗಿ ಇಡೀ ಬಿಜೆಪಿ ನಾಯಕರು ನಿಂತ್ಕೊಂಡಿದ್ದಾರೆ. ಬೆಳಗಾವಿ ಚಲೋ ಆಗಬಿಡುತ್ತೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲೂ ಕೂಡ ಇದಕ್ಕೆ ಅಪಸ್ವರ ಕೇಳಿ ಬಂದಿದೆ. ಕೆಲವರು ಹೇಳ್ತಾ ಇದ್ದಾರೆ ಇದು ಬೇಡ, ಬೆಳಗಾವಿ ಚಲೋ ಅಲ್ಲ, ಬೇಡ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡೋಣ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರಂತೆ. ಸಿ.ಟಿ. ರವಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಿರೋದಕ್ಕೆ ಬಿಜೆಪಿಯಲ್ಲೂ ಕೂಡ ಅಪಸ್ವರ ಕೇಳಿ ಬರ್ತಾ ಇದೆ. ಏನಿದು ವಿಚಾರ, ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಮಿತ್ರರೇ, ಇವತ್ತು ಬೆಳಗಾವಿಯಲ್ಲಿ ಸಾಕಷ್ಟು ಪೊಲೀಸ್ ಮೀಟಿಂಗ್ಗಳಾಗಿದೆ. ಸ್ವತಃ ಗೃಹ ಸಚಿವ ಪರಮೇಶ್ವರ್ ಬೆಳಗಾವಿಗೆ ಹೋಗಿದ್ರು. ಬೆಳಗಾವಿಯಲ್ಲಿ ಅನೇಕ ಮೀಟಿಂಗ್ ಗಳನ್ನ ಮಾಡಿದ್ರು. ಬೆಳಗಾವಿ ಆಯುಕ್ತರಾದಂತಹ ಎಡಾ ಮಾರ್ಟಿನ್, ಎಸ್.ಪಿ. ಆದಂತಹ ಭೀಮಾಶಂಕರ ಗುಳೇದ, ಹಾಗೆ ಕೆಲ ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನ ಸೇರಿಸಿಕೊಂಡು ಪರಮೇಶ್ವರ್ ಮೀಟಿಂಗ್ ಮಾಡಿದ್ರು. ಮೇಲ್ನೋಟಕ್ಕೆ ಈ ಮೀಟಿಂಗ್ ಆಗಿದ್ದು ಯಾಕೆ ಹೇಳಿ, ಬೆಳಗಾವಿಯಲ್ಲಿ ಕಾಂಗ್ರೆಸ್ ಒಂದು ಸಮಾವೇಶ ನಡೆಸ್ತಾ ಇದೆ. ಗಾಂಧೀಜಿಯ ಸಮಾರಂಭಕ್ಕೆ 100 ವರ್ಷ ಆಯಿತು ಅಂತ ಹೇಳಿ ಇವರೊಂದು ದೊಡ್ಡ ಸಮಾವೇಶವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದ ನಾಯಕರೆಲ್ಲ ಅದಕ್ಕೆ ಬರ್ತಾ ಇದ್ದಾರೆ. ಇದರ ಪೂರ್ವ ಸಿದ್ಧತೆಗೋಸ್ಕರವಾಗಿ ಪೊಲೀಸರ ಮೀಟಿಂಗ್ ಮಾಡಿದ್ದು ಅಂತ ಪರಮೇಶ್ವರ್ ಹೇಳಿದ್ದು. ಅದರಲ್ಲಿ ಆಗಿದ್ದೇನು ಗೊತ್ತಾ, ಪೊಲೀಸರಿಗೆ ಬೆಂಡೆತ್ತುವಂತಹ ಕಾರ್ಯ. ಪರಮೇಶ್ವರ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಯಾಕೆಂದ್ರೆ ನನ್ನ ಮರ್ಯಾದೆ ಕಳೆದು ಬಿಟ್ಟರೆ ನೀವು ಸಿ.ಟಿ. ರವಿ ಪ್ರಕರಣದಲ್ಲಿ ಅಂತ ಪರಮೇಶ್ವರ್ಗೆ ಬಹಳ ಬೇಸರ ಆಗಿದೆ, ಕೋಪ ಬಂದಿದೆ. ಇದೆಲ್ಲದನ್ನ ಇವತ್ತು ಪೊಲೀಸರ ಮುಂದೆ ಅವರು ತೋರಿಸ್ಕೊಂಡಿದ್ದಾರೆ. ಅಕ್ಷರಶಃ ಆಯುಕ್ತರಾದಂತಹ ಎಡಾ ಮಾರ್ಟಿನ್ ಮತ್ತು ಭೀಮಾಶಂಕರ ಗುಳೇದ ಇಬ್ಬರಿಗೂ ಕೂಡ ಪರಮೇಶ್ವರ್ ವಾಚಾಮಗೋಚರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಮಾಹಿತಿ ಬರ್ತಾ ಇದೆ. ಯಾಕೆ ಕೇಳಿದ್ರೆ, ಒಬ್ಬ MLC-ಯನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ನೀವು ಗೃಹ ಸಚಿವರಿಗೆ ಮಾಹಿತಿ ಕೊಡಬೇಕೋ ಬೇಡವೋ, ಈ ಪ್ರಶ್ನೆಯನ್ನ ಪರಮೇಶ್ವರ್ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ಸ್ ಏನ್ ಹೇಳಿದ್ದಾರೆ, ಇಲ್ಲ ಸರ್, ತುಂಬಾ ಒತ್ತಡ ಇತ್ತು, ನಿಮ್ಮದೇ ಸರ್ಕಾರದ ಮಂತ್ರಿಗಳು ನಮ್ಮ ಮೇಲೆ ಒತ್ತಡ ಹಾಕ್ಬಿಟ್ರು. ಮಂತ್ರಿಗಳು ಅಂದ್ರೆ ಯಾರು ಅಂತ ನಿಮ್ಗೆಲ್ಲ ಗೊತ್ತು. ಹೀಗಾಗಿ ನಾವೇನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅವರ ಒತ್ತಡಕ್ಕೆ ಮಣಿದು ನಾವು ಹೀಗೆ ಮಾಡಲೇಬೇಕಾಯ್ತು. ಸರಿಯಪ್ಪ, ಬಂಧನ ಮಾಡಿದ್ರಿ, ಬಂಧನ ಆದ ಬಳಿಕ ನೀವು ರಾತ್ರಿ ಎಲ್ಲ ತಿರುಗಾಡಿಸಿದ್ ಯಾಕೆ? ತಿರುಗಾಡಿಸಿದ್ ನೀವು. ಈಗ ಕೆಟ್ಟ ಹೆಸರು ಬರ್ತಾ ಇರುವಂತದ್ದು ನನಗೆ. ನನ್ನನ್ನ ಅಸಮರ್ಥ ಗೃಹ ಸಚಿವ ಅಂತೆಲ್ಲರೂ ಕರೀತಾ ಇದ್ದಾರಲ್ಲ, ಯಾರು ಇದಕ್ಕೆ ಕಾರಣ? ನಿಮ್ಮ ಕಾರಣದಿಂದಾಗಿ ನಾನು ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ. ರಾತ್ರಿ ಅಷ್ಟೆಲ್ಲ ಸುತ್ತಾಡಿಸುವ ಮುಂದೆ ನನ್ನ ಗಮನಕ್ಕೆ ತರಬಾರದಿತ್ತ? ಇದೆಲ್ಲ ಅವಶ್ಯಕತೆ ಇತ್ತ ಅಂತ ಗೃಹ ಸಚಿವರು ವಾಚಾಮಗೋಚರವಾಗಿ ಜಾಡಿಸಿದಾರಂತೆ. ಪೊಲೀಸ್ ಆಫೀಸರ್ಸ್ ಏನ್ ಮಾಡ್ತಾರೆ, ಮಾಡೋದು ಮಾಡಾಗಿದೆಯಲ್ವಾ. ಪ್ರಭಾವಿ ಸಚಿವರ ಹೆಸರು ಹೇಳ್ಕೊಂಡು ಅವ್ರು ಹೇಳಿದ್ರು, ಸರ್ ಒತ್ತಡ ಇತ್ತು, ನಾವೇನ್ ಮಾಡೋದು ಅಂತ ಕೈ ಚೆಲ್ಲಿ ಕುಳಿತಿದಾರಂತೆ. ಆ ಸಂದರ್ಭದಲ್ಲಿ ಕೆಲ ಪೊಲೀಸ್ ಆಫೀಸರ್ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಪರಮೇಶ್ವರ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಯಾಕೆಂದ್ರೆ ನನಗೆ ಕೆಟ್ಟ ಹೆಸರು ಬರ್ತಾ ಇದೆ, ಕೆಲ ಪೊಲೀಸ್ ಆಫೀಸರ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಆಗ ಈ ಪೊಲೀಸ್ ಇಲಾಖೆ ಏನ್ ಮಾಡಿದ್ ಗೊತ್ತಾ, ಮಂಜುನಾಥ್ ನಾಯಕ್ ಅನ್ನುವಂಥ ಒಬ್ಬ ಇನ್ಸ್ಪೆಕ್ಟರ್ ಅನ್ನ ಅಮಾನತ್ ಮಾಡಿದೆ. ಇವರು ಮಿತ್ರರೇ ಖಾನಾಪುರ ಸ್ಟೇಷನ್ ನ ಇನ್ಸ್ಪೆಕ್ಟರ್. ಇವರು ಈ ಇನ್ಸ್ಪೆಕ್ಟರ್ ಮಾಡಿದ ತಪ್ಪೇನು ಗೊತ್ತಾ, ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡಿ ತಂದು ರಾತ್ರಿ ಇಡೀ ಸುತ್ತಾಡಿಸಿದ್ದಕ್ಕೋಸ್ಕರವಾಗಿ ಇವರನ್ನ ಅಮಾನತು ಮಾಡಿದ್ದಲ್ಲ. ಬದಲಾಗಿ ಈ ಖಾನಾಪುರ ಸ್ಟೇಷನ್ ನಲ್ಲಿ ರಾತ್ರಿ ಬಿಜೆಪಿ ನಾಯಕರೆಲ್ಲ ಬಂದು ಮೀಟಿಂಗ್ ಮಾಡಿದ್ದಾರೆ. ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರನ್ನ ಸ್ಟೇಷನ್ ಒಳಗೆ ಬಿಟ್ಟಿದ್ಯಾಕೆ, ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ಬಿಟ್ಟು ಮಂಜುನಾಥ್ ನಾಯಕ್ ಅನ್ನುವಂತಹ CPI ಒಬ್ಬರನ್ನ ಈಗ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ರ್ಯಾಂಕ್ ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅಷ್ಟೇ, ಒಂದು ಠಾಣೆಯ ಇನ್ಸ್ಪೆಕ್ಟರ್, ಅವರನ್ನ ಅಮಾನತು ಮಾಡಲಾಗಿದೆ.
ಮಿತ್ರರೇ, ನಿಮಗೆ ಗೊತ್ತಿರಲಿ, ಖಾನಾಪುರ ಸ್ಟೇಷನ್ ನಲ್ಲಿ ಅರೆಸ್ಟ್ ಮಾಡಿ ತಂದಂತಹ ಸಂದರ್ಭದಲ್ಲಿ ಕೇವಲ ಪೊಲೀಸ್ ಇನ್ಸ್ಪೆಕ್ಟರ್ ಮಾತ್ರ ಇರುವುದಿಲ್ಲ. ಅವರ ಮೇಲಧಿಕಾರಿಗಳಾದಂತಹ ಭೀಮಾಶಂಕರ ಗುಳೇದ SP ಇವರು ಕೂಡ ಹಾಜರಿರುತ್ತಾರೆ. ಆಯುಕ್ತರಾದಂತಹ ಎಡಾ ಮಾರ್ಟಿನ್ ಕೂಡ ಸ್ಥಳದಲ್ಲೇ ಇದ್ರು, ಅಂದ್ರೆ ಸ್ಟೇಷನ್ ನಲ್ಲೇ ಇದ್ರು. ಈ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇದಕ್ಕೆಲ್ಲ ಹೊಣೆಗಾರಿಕೆ ಮಾಡಿ ಅವರನ್ನು ಅಮಾನತು ಮಾಡಲಾಗಿದೆ. ಎಂತಹ ನ್ಯಾಯ ಯೋಚನೆ ಮಾಡಿ ಮಿತ್ರರೇ. ಪೊಲೀಸ್ ಇಲಾಖೆ ಹೇಗೆ ನಡೆಯುತ್ತೆ ಅಂತ ನಿಮಗೆಲ್ಲ ಗೊತ್ತು. ಒಂದು ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಹೆಡ್ ಆಗಿರ್ತಾರೆ. ಒಂದು ವೇಳೆ ಅಲ್ಲಿಗೆ ACP ಬಂದ್ರೆ ACPಯೇ ಆ ಸ್ಟೇಷನ್ ನಲ್ಲಿ ಸುಪ್ರೀಂ ಆಗಿರ್ತಾರೆ. ಅವ್ರು ಇರುವಂತಹ ಸಂದರ್ಭದಲ್ಲಿ ಅವರೇ ಸುಪ್ರೀಂ. DCP ಅಥವಾ SP ಬಂದಿದ್ದೆ ಆದ್ರೆ ಅವರು ಸುಪ್ರೀಂ ಆಗಿರ್ತಾರೆ. ಇಲ್ಲಿ ಕಮಿಷನರ್ ಇದ್ರು, ಎಡಾ ಮಾರ್ಟಿನ್ ಇದ್ರು. ವಾದ ಮಾಡುವಂತಹ ಸಂದರ್ಭದಲ್ಲಿ ಅದು ಎಡಾ ಮಾರ್ಟಿನ್ ಅವರ ವ್ಯಾಪ್ತಿಗೆ ಬರೋದಿಲ್ಲ ಖಾನಾಪುರ ಸ್ಟೇಷನ್ ಅಂತ ಹೇಳಬಹುದು. ಆದ್ರೆ ಭೀಮಾಶಂಕರ ಗುಳೇದಿದ್ರಲ್ಲ SP, ಅವರಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಸ್ಟೇಷನ್ ಒಳಗೆ ಕೂತಿದ್ದು. ಆದ್ರೂ ಕೂಡ ಈಗ ಒಬ್ಬ ಇನ್ಸ್ಪೆಕ್ಟರ್ ಅನ್ನ ಗುರಿಯಾಗಿಸಿ ಅವರನ್ನು ಅಮಾನತು ಮಾಡಲಾಗಿದೆ. ಅಂದ್ರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮಿತ್ರರೇ, ಈ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಪೊಲೀಸ್ ಮೇಲಧಿಕಾರಿಗಳು ಯಾವ ರೀತಿಯಾಗಿ ತಪ್ಪೆಸಗಿದ್ದಾರೆ ಅಂತಂದ್ರೆ, CT ರವಿ ಅವರನ್ನು ವಶಕ್ಕೆ ಪಡೆದ ತಕ್ಷಣ, ಅಂದ್ರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅವರನ್ನ ವಶಕ್ಕೆ ಪಡಿತಾರೆ. ತಕ್ಷಣ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು? ಹಿರೇಬಾಗೇವಾಡಿಗೆ ಕರೆದುಕೊಂಡು ಹೋಗಬೇಕಾಗಿತ್ತು. ಯಾಕಂದ್ರೆ ಸುವರ್ಣಸೌಧ ಬರುವಂತಹದ್ದು ಹಿರೇಬಾಗೇವಾಡಿ ವ್ಯಾಪ್ತಿಗೆ, ಅಲ್ಲೇ ಆಗಬೇಕಾಗಿತ್ತು. ಆದ್ರೆ ಖಾನಾಪುರಕ್ಕೆ ಕರೆದುಕೊಂಡು ಹೋಗ್ತಾರೆ. ಈಗ ಖಾನಾಪುರದ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ CT ರವಿ ಅವರಿಗೆ ಬಿಜೆಪಿಯಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇವತ್ತು ಯತ್ನಾಳ್ ಕೂಡ ಮಾತನಾಡಿದ್ದಾರೆ. ಯತ್ನಾಳ್ ಏನ್ ಹೇಳಿದ್ದಾರೆ? CT ರವಿ ಅವರನ್ನ ಕೊಲ್ಲೋದಕ್ಕೊಂದು ಪ್ಲಾನ್ ಆಗಿತ್ತು, ಸರ್ಕಾರ ಆ ರೀತಿಯಾಗಿ ಪ್ಲಾನ್ ಹಾಕೊಂಡಿತ್ತು, ಆದ್ರೆ ಅದು ವಿಫಲವಾಗ್ಬಿಟ್ಟಿದೆ. ಇವರನ್ನ ಸುಮ್ಮನೆ ಬಿಟ್ಟಿದ್ರೆ ಇವರು CT ರವಿ ಅವರನ್ನ ಮುಗಿಸ್ತಾ ಇದ್ರು, ಮಾಧ್ಯಮಗಳ ಕಾರಣದಿಂದಾಗಿ ಉಳ್ಕೊಂಡಿದ್ದಾರೆ, ಹೀಗೆಲ್ಲ ಯತ್ನಾಳ್ ಹೇಳಿದ್ದಾರೆ. ಅಂದ್ರೆ ಯತ್ನಾಳ್ ಇರಬಹುದು, ಬೆಲ್ಲದ್ ಇರಬಹುದು, R ಅಶೋಕ್ ಇರಬಹುದು, ಬೊಮ್ಮಾಯಿ, ಶೆಟ್ಟರ್, ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ, ಹೀಗೆ ಬಿಜೆಪಿಯ ಎಲ್ಲಾ ಟಾಪ್ ಲೆವೆಲ್ನ ನಾಯಕರು CT ರವಿ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಏನ್ ಮಾತು ಕೇಳಿ ಬರ್ತಾ ಇದೆ? ಬೆಳಗಾವಿ ಚಲೋ ಮಾಡಬೇಕು, ಈ ಪ್ರಕರಣವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಬೆಳಗಾವಿ ಚಲೋ ಮಾಡಿದ್ರೆ ನಮಗೆ ದೊಡ್ಡ ವರ್ಚಸ್ಸು ಬರುತ್ತೆ ಅಂತ CT ರವಿ ಆದಿಯಾಗಿ ಕೆಲ ನಾಯಕರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಬಿಜೆಪಿಯಲ್ಲೇ ಕೆಲ ನಾಯಕರಿಗೆ ಇದು ಬೇಕಾಗಿಲ್ಲ. ಯಾಕೆ ಅಪಸ್ವರ? ಯಾರಿಂದ ಅಪಸ್ವರ ಕೇಳಿದ್ರೆ, CT ರವಿ ಅವರ ವಿರುದ್ಧ ಈಗ ಕೆಲ ವಿಡಿಯೋಗಳು ರಿಲೀಸ್ ಆಗಿದೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿರುವಂತಹ ಆಡಿಯೋದಲ್ಲಿ CT ರವಿ ಅವರು ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ಬಳಸಿರೋದಕ್ಕೆ ಕೆಲ ಸಾಕ್ಷಿಗಳಿದೆ. ಅದು ಸತ್ಯ ಸುಳ್ಳು ಇದರ ಬಗ್ಗೆ ತನಿಖೆ ಆಗಬೇಕು, ಫೊರೆನ್ಸಿಕ್ ಲ್ಯಾಬ್ನಿಂದ ರಿಪೋರ್ಟ್ ಬರಬೇಕು. ಆದರೆ ಈಗ ದಾಖಲೆಯಂತೂ ಬಿಡುಗಡೆ ಆಗಿದೆ. ನಾಳೆ ಇದು ಸತ್ಯ ಅಂತ ಸಾಬೀತಾಗಿದ್ದೆ ಆದರೆ ನಾವು ಬೆಳಗಾವಿ ಚಲೋ ಮಾಡಿ ಸಾಧಿಸೋದಾದ್ರೂ ಏನು? ತಪ್ಪಿತಸ್ಥ ಸ್ಥಾನದಲ್ಲಿ CT ರವಿಯವರೇ ನಿಂತ್ಕೊಳ್ತಾರೆ, ಪಕ್ಷಕ್ಕೆ ದೊಡ್ಡ ಮುಜುಗರ ಆಗತ್ತೆ. ಹೀಗಾಗಿ CT ರವಿಯವರ ವಿಚಾರವಾಗಿ ಬೆಳಗಾವಿ ಚಲೋ ಮಾಡುವಂತದ್ದು ಸರಿಯಲ್ಲ. ಹೀಗಂತ ಪಕ್ಷದಲ್ಲೇ ಕೆಲ ನಾಯಕರು ಇದಕ್ಕೆ ಅಪಸ್ವರ ಎತ್ತಿದ್ದಾರೆ. ಆದರೆ ವಾಸ್ತವತೆ ಏನು ಗೊತ್ತಾ? CT ರವಿ ಈಗ ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ರಾಜ್ಯದಲ್ಲಿ CT ರವಿಗೆ ತನ್ನದೇ ಆದಂತಹ ಒಂದು ಸೀನಿಯಾರಿಟಿ ಇದೆ. ಅವರು ಮಂತ್ರಿ ಆಗಿದ್ದಂಥವರು, ಚಿಕ್ಕಮಗಳೂರಿನಲ್ಲಿ ಸತತವಾಗಿ 4 ಬಾರಿ ಗೆದ್ದು ಬಂದಿದ್ರು, ತುಂಬಾ ಪ್ರಭಾವಿ ನಾಯಕ. ಹಿಂದುತ್ವದ ವಿಚಾರ ಬಂದ್ರೆ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ. ಅವರಿಗೆ ತನ್ನದೇ ಆದಂತಹ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ CT ರವಿಗೆ ಬಿಜೆಪಿಯಲ್ಲಿ ತನ್ನದೇ ಆದ ಸ್ಥಾನ ಇತ್ತು, ಒಬ್ಬ ದೊಡ್ಡ ನಾಯಕನೇ. ಆದರೆ ಈ ಇನ್ಸಿಡೆಂಟ್ ಆದ ಬಳಿಕ CT ರವಿ ಅವರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಬಿಜೆಪಿಯನ್ನ ಬೆಂಬಲಿಸುವಂತವರು CT ರವಿಗೆ ಬೆಂಬಲಿಸ್ತಾ ಇದ್ದಾರೆ. CT ರವಿ ಸರಿಯಾಗಿದ್ದಾರೆ, CT ರವಿ ಅವರಿಗೆ ಪೊಲೀಸರು ಕಿರುಕುಳ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಅವರನ್ನ ಕೆಟ್ಟದಾಗಿ ನಡೆಸಿಕೊಂಡಿದೆ, ಈ ಭಾವನೆ ಜನರಲ್ಲಿ ಬಿಲ್ಡ್ ಆಗಿದೆ. ಈಗೇನಾದ್ರೂ ಬೆಳಗಾವಿ ಚಲೋ ಮಾಡಿದ್ದೆ ಆದ್ರೆ CT ರವಿ ಇಮೇಜು ಇನ್ನಷ್ಟು ಜಾಸ್ತಿ ಆಗುತ್ತೆ. ಪಕ್ಷದಲ್ಲಿ ನಾವ್ ಯಾಕೆ CT ರವಿಯನ್ನ ದೊಡ್ಡ ನಾಯಕ ಅಂತ ಪ್ರತಿಷ್ಠಾಪನೆ ಮಾಡಬೇಕು? ಹೀಗಂತ ಕೆಲ ನಾಯಕರು ಹಿಂದೇಟ್ ಹಾಕ್ತಾ ಇದ್ದಾರೆ. ಬೆಳಗಾವಿ ಚಲೋಗೆ ಎಲ್ಲರಲ್ಲೂ ಒಮ್ಮತ ಮೂಡ್ತಾ ಇಲ್ಲ. ಬಿಜೆಪಿ ಒಳಗೆ ಅಪಸ್ವರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೇಳಬರ್ತಾ ಇದೆ. ಹೀಗಾಗಿ ಬೆಳಗಾವಿ ಚಲೋ ಅಲ್ಲೇ ಟುಸ್ಪಟಾಕಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಇದು ಬಿಜೆಪಿಯ ಕತೆ. ಆದ್ರೆ ಕಾಂಗ್ರೆಸ್ನ ಕತೆ ಇನ್ನೂ ಡಿಫರೆಂಟ್ ಆಗಿದೆ. ನಿಮಗೆಲ್ಲ ಗೊತ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ಕಾಂಗ್ರೆಸ್ ನಿಂತ್ಕೊಂಡಿದೆ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಪಸ್ವರ ಇದೆ. TB ಜಯಚಂದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸ್ವತಃ ಗೃಹ ಸಚಿವ ಪರಮೇಶ್ವರ್ ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ ನಿಮಗೆಲ್ಲ ಗೊತ್ತು. ಈ ಪ್ರಕರಣಕ್ಕೂ ನಮಗೂ ಸಂಬಂಧನೇ ಇಲ್ಲ, ಪೊಲೀಸರು ಯಾಕೆ ಹಾಗೆ ವರ್ತಿಸಿದಾರೋ ನಮಗೆ ಗೊತ್ತಿಲ್ಲ, ಹೀಗೆಲ್ಲ ಪರಮೇಶ್ವರ್ ನಾನಾ ಬಗೆಯ ಹೇಳಿಕೆಯನ್ನು ಕೊಟ್ಟುಬಿಟ್ರು. ಬೆಳಗಾವಿಯ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು? ಈ ಪ್ರಕರಣದಲ್ಲಿ ತಪ್ಪಾಗಿದೆ ಅಂತ ಅವರು ಓಪನ್ ಆಗಿ ಒಪ್ಕೊಂಡ್ರು. CT ರವಿ ಅವರನ್ನು ಅರೆಸ್ಟ್ ಮಾಡಿದ್ರೆ ತಕ್ಷಣದಲ್ಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ರಾತ್ರಿ ಎಲ್ಲ ಸುತ್ತಾಡಿಸಿದ್ದು ತಪ್ಪು, ನಾನು ಮೊದಲೇ ಅವರಿಗೆ ಹೇಳಿದ್ದೆ, ಆದ್ರೂ ಕೂಡ ಹೀಗೆ ಮಾಡಿಬಿಟ್ರು ಅಂತ ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರು ಮುಂದುವರೆದು ಹೇಳ್ತಾರೆ, ಈ ಪ್ರಕರಣವನ್ನು ಇಲ್ಲೇ ಬಿಟ್ಟು ಬಿಡೋಣ, ಇಂಥದ್ದು 106 ನಡೆದಿದೆ, ಇದನ್ನ ಯಾಕೆ ಮುಂದುವರಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಒಳಗೆ ಸಾಕಷ್ಟು ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಇದರ ನಡುವೆ ರಾಹುಲ್ ಗಾಂಧಿಯಿಂದ ಕೂಡ ಈ ವಿಚಾರವಾಗಿ ಒಂದು ಸಂದೇಶ ಬಂದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಹಳ ಸ್ಪಷ್ಟವಾದಂತಹ ಸೂಚನೆ ರಾಹುಲ್ ಗಾಂಧಿ ಕಡೆಯಿಂದ ಬಂದಿದೆ. ಏನ್ ಸೂಚನೆ ಕೇಳಿದ್ರೆ, ಯಾವ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿಯ ಹೆಸರನ್ನ ಈ ಪ್ರಕರಣದಲ್ಲಿ ಎಳೆದು ತರಬಾರದು, ರಾಹುಲ್ ಗಾಂಧಿ ಹೆಸರೇ ಪ್ರಸ್ತಾಪ ಆಗಬಾರದು ಅನ್ನುವಂತಹ ಸೂಚನೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಂದಿದೆ. ಏನಕ್ಕೆ ಅಂತ ನಿಮಗೊಂದು ಪ್ರಶ್ನೆ
ಬರಬಹುದು. ಈ ಪ್ರಕರಣ ಶುರುವಾಗಿದ್ದ ಹೇಗೆ, ಸಿ.ಟಿ. ರವಿಯವರು ಸದನದಲ್ಲಿ ಪ್ರತಿಭಟನೆ ಆಗ್ತಾ ಇರುತ್ತೆ, ಅಂಬೇಡ್ಕರ್ ಪರ ಸಿ.ಟಿ. ರವಿ ಕೂಡ ಘೋಷಣೆ ಕೂಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅದು ಏನು ಕಾರಣವೋ ಏನೋ ಗೊತ್ತಿಲ್ಲ, ಸಿ.ಟಿ. ರವಿಯವರು ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ಅಂತ ಕರೀತಾರೆ. 2-3 ಬಾರಿ ಹಾಗೆ ಹೇಳ್ತಾರೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳ್ತಾರೆ, ಕೊಲೆಗಡಕ ಅಂತ ಸಿ.ಟಿ. ರವಿ ಅವರನ್ನ ಕರೀತಾರೆ. ಅದಾದ ಸಂದರ್ಭದಲ್ಲಿ ಸಿ.ಟಿ. ರವಿಯವರು ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಳಸಿದ್ರು ಅನ್ನುವಂತಹ ಆರೋಪ ಇರುವಂತಹದ್ದು. ಇಲ್ಲಿ ಆರಂಭದಿಂದಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ರು, ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ನಿಜ, ಯಾಕೋಸ್ಕರವಾಗಿ ಹೇಳಿದೆ ಅಂತಂದ್ರೆ ರಾಹುಲ್ ಗಾಂಧಿ ಅವರನ್ನ, ಅಂದ್ರೆ ನಮ್ಮ ಪಕ್ಷದ ಟಾಪ್ ಲೆವೆಲ್ನ ನಾಯಕರನ್ನ ಇವರು ಡ್ರಗ್ ಅಡಿಕ್ಟ್ ಅಂತ ಕರೆದ್ರು. ಹೀಗಾಗಿ ನನಗೂ ಸಿಟ್ಟು ಬಂತು, ನಾನು ಕೊಲೆಗಡಕ ಅಂತ ಹೇಳಿದೆ. ಅದಕ್ಕೆ ಪ್ರತಿಯಾಗಿ ಅವರು ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ಬಳಸ್ಬಿಟ್ರು. ಹೀಗೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ. ಇದಾಗ್ತಿದ್ದ ಹಾಗೆ ರಾಜ್ಯದ ಕೆಲ MLC-ಗಳು ಕೆ.ಸಿ. ವೇಣುಗೋಪಾಲ್ಗೆ ಕಾಲ್ ಮಾಡಿ ಈ ವಿಚಾರವನ್ನ ತಿಳಿಸಿದ್ದಾರೆ. ರಾಜ್ಯದ ಬಿಜೆಪಿ ನಾಯಕ ಸಿ.ಟಿ. ರವಿ ಹೀಗೆ ಹೇಳ್ಬಿಟ್ಟಿದ್ದಾರೆ, ದೊಡ್ಡ ವಿವಾದ ಆಗ್ಬಿಟ್ಟಿದೆ, ರಾಹುಲ್ ಗಾಂಧಿ ಹೆಸರೆಲ್ಲ ಪ್ರಸ್ತಾಪ ಆಯ್ತಂತೆ, ನಮ್ಮ ನಾಯಕರು ಹೀಗೆಲ್ಲ ಹೇಳ್ಬಿಟ್ರು ಅಂತ ಕೆ.ಸಿ. ವೇಣುಗೋಪಾಲ್ಗೆ ತಿಳಿಸಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ರಾಹುಲ್ ಗಾಂಧಿ ಜೊತೆಗೆ ಇದ್ರು. ಯಾಕೆಂದ್ರೆ ಅವತ್ತು ಸಂಸತ್ನ ಕಲಾಪ ನಡೀತಾ ಇತ್ತು. ಅಲ್ಲಿ ಸಂಸತ್ನಲ್ಲೂ ಕೂಡ ದೊಡ್ಡ ಹಂಗಾಮ ಆಗ್ಬಿಟ್ಟಿತ್ತು. ರಾಹುಲ್ ಗಾಂಧಿ ಬಿಜೆಪಿಯ ಇಬ್ಬರು ಸಂಸದರನ್ನ ತಳ್ಳದ್ರು ಅಂತೆಲ್ಲ ದೊಡ್ಡ ಹಂಗಾಮ ಆಗಿತ್ತಲ್ಲ. ಆಗ ಕೆ.ಸಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಒಟ್ಟಿಗೆ ಇದ್ರು. ತಕ್ಷಣವೇ ಕೆ.ಸಿ. ವೇಣುಗೋಪಾಲ್ ರಾಹುಲ್ ಗಾಂಧಿ ಗಮನಕ್ಕೆ ತರ್ತಾರೆ, ಹೀಗೆ ನಿಮ್ಮ ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ ನಮ್ಮ ಸಚಿವರು ಹೀಗೆ ಮಾತನಾಡಿದ್ದಾರೆ ಅಂತ. ರಾಹುಲ್ ಗಾಂಧಿ ಹೇಳ್ತಾರಂತೆ, ಇದು ನನಗೆ ನೆಗೆಟಿವ್ ಆಗುತ್ತೆ, ಯಾವ ಕಾರಣಕ್ಕೂ ಕೂಡ ನನ್ನ ಹೆಸರು ಪ್ರಸ್ತಾಪ ಆಗದಂತೆ ನೋಡ್ಕೊಳ್ಳಿ ಹೀಗಂತ ಕೆ.ಸಿ. ವೇಣುಗೋಪಾಲ್ಗೆ ಸೂಚನೆ ಕೊಟ್ಟರಂತೆ. ಹೀಗಾಗಿ ಕೆ.ಸಿ. ವೇಣುಗೋಪಾಲ್ ಏನ್ ಹೇಳಿದ್ರು, ರಾಹುಲ್ ಗಾಂಧಿ ಹೆಸರು ಇನ್ನೂ ಪ್ರಸ್ತಾಪ ಆಗುವ ಹಾಗಿಲ್ಲ, ಏನೇ ಇದ್ರೂ ಕೂಡ ನಿಮ್ಮಲ್ಲೇ ಇದು ಇತ್ಯರ್ಥ ಆಗಬೇಕು. ನೀವು ಬಿಜೆಪಿ ವಿರುದ್ಧ ಏನಾದರೂ ವಾಗ್ದಾಳಿ ಮಾಡಿ, ಆದರೆ ರಾಹುಲ್ ಗಾಂಧಿ ಹೆಸರನ್ನ ಪದೇ ಪದೇ ಪ್ರಸ್ತಾಪ ಮಾಡಕೂಡದು ಹೀಗಂತ ಸೂಚನೆ ಬಂದಿದೆಯಂತೆ. ಈ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಸಭಾಪತಿ ಹೊರಟ್ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆ ಎರಡೂ ದೂರಿನಲ್ಲೂ ರಾಹುಲ್ ಗಾಂಧಿ ಹೆಸರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಉಲ್ಲೇಖಿಸಿಲ್ಲ. ನಮ್ಮ ಪಕ್ಷದ ಹಿರಿಯ ನಾಯಕರ ವಿರುದ್ಧವಾಗಿ ಸಿ.ಟಿ. ರವಿಯವರು ಅವಾಚ್ಯ ಶಬ್ದವನ್ನ ಬಳಸಿದ್ರು, ಹೀಗಾಗಿ ನಾನು ಕೊಲೆಗಡಕ ಅಂತ ಹೇಳಿದೆ, ಅದಕ್ಕೆ ಪ್ರತಿಯಾಗಿ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನ ಸಿ.ಟಿ. ರವಿಯವರು ಹೇಳಿದ್ದಾರೆ ಹೀಗಂತಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡೂ ಕಡೆ ದೂರು ಕೊಟ್ಟಿದ್ದಾರೆ ಹೊರತು ರಾಹುಲ್ ಗಾಂಧಿ ಹೆಸರನ್ನೇ ಉಲ್ಲೇಖ ಮಾಡಿಲ್ಲ. ಯಾಕೆಂದ್ರೆ ಇದು ರಾಹುಲ್ ಗಾಂಧಿಗೆ ನೆಗೆಟಿವ್ ಆಗಿಬಿಡಬಹುದು, ನಾಳೆ ಕೇಂದ್ರ ಮಟ್ಟದಲ್ಲಿ ಇದು ಸದ್ದಾಗಬಹುದು, ಪಕ್ಷಕ್ಕೆ ಮುಜುಗರ ಆಗಬಹುದು. ಸಿ.ಟಿ. ರವಿಯವರು ಹೇಳಿರೋದೇನು, ಡ್ರಗ್ ಅಡಿಕ್ಟ್ ಅಂತ. ನಾಳೆ 4 ಜನರ ಬಾಯಲ್ಲಿ ಇದು ಪದೇ ಪದೇ ಬಂದ್ರೆ ರಾಹುಲ್ ಗಾಂಧಿ ಮುಜುಗರ ಅಲ್ವಾ. ಹೀಗಾಗಿ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಸೂಚನೆ ಬಂದಿದೆಯಂತೆ. ಒಟ್ಟಿನಲ್ಲಿ ಮಿತ್ರರೇ, ಈ ಇಡೀ ಪ್ರಕರಣವನ್ನು ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ, ನಾವು ಎಂತಹ ನಾಯಕರ ನಡುವೆ ಬದುಕ್ತಾ ಇದ್ದೀವಿ. ಕರ್ನಾಟಕದ ದುಸ್ಥಿತಿ ಹೀಗಾಯ್ತಲ್ಲ. ಇವತ್ತು ಇನ್ನೊಂದು ಕಡೆ ರಾಜರಾಜೇಶ್ವರಿ ನಗರದ ಶಾಸಕರಾದಂತಹ ಮುನಿರತ್ನಗೆ ಮೊಟ್ಟೆಯಲ್ಲಿ ಹೊಡೆಯಲಾಗಿದೆ, ಅಲ್ಲೊಂದು ಕಡೆ ರಾಜಕೀಯ ನಡೀತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರ ಬರೀ ರಾಜಕಾರಣದಲ್ಲೇ ಮುಳುಗೋಗಿದೆಯಾ? ವಿಧಾನಸಭೆಯ ಅಧಿವೇಶನ ಆಗುತ್ತೆ, ಅಲ್ಲೂ ಕೂಡ ರಾಜಕೀಯದ್ದೇ ಚರ್ಚೆ. ರಾಜ್ಯದ ಪರವಾಗಿ ಇವರೇನಾದರೂ ಚರ್ಚೆ ಮಾಡಿದಾರಾ? ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ ಏನಾದರೂ ಚರ್ಚೆ ಆಗಿದೆಯಾ? ಬೆಂಗಳೂರಿನಲ್ಲಿ ಎಲ್ಲಾ ರಸ್ತೆಗಳು ಗುಂಡಿ ಬಿದ್ದು ಹೋಗಿದ್ದಾವೆ, ಒಂದು ರಸ್ತೆಯಲ್ಲೂ ಓಡಾಡೋದಕ್ಕಾಗೋದಿಲ್ಲ. ಶಾಸಕರೆಲ್ಲ ಅನುದಾನ ಇಲ್ಲದೆ ಪರದಾಡ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಒಂದೇ ಒಂದು ಕೆಲಸ ಆಗ್ತಾ ಇಲ್ಲ. ಇದು ಯಾವುದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇಲ್ಲ, ಕೇವಲ ರಾಜಕಾರಣ ಚರ್ಚೆ ಆಗ್ತಾ ಇದೆ, ಪರಸ್ಪರ ವಾಗ್ದಾಳಿಗಳು ನಡೀತಾ ಇದೆ. ನಮ್ಮ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರವನ್ನು ಬಿಟ್ಟರೆ ಬೇರೆ ಯಾವ ವಿಚಾರವೂ ಬರ್ತಾ ಇಲ್ಲ. ಆ ಮಟ್ಟಿಗೆ ರಾಜ್ಯ ತಲುಪಿದೆ. ಮಿತ್ರರೇ, ಇದು ಇಡೀ ರಾಜ್ಯದ ದೌರ್ಭಾಗ್ಯ ಅಂತ ನನಗನ್ನಿಸ್ತಾ ಇದೆ. ಈ ಇಡೀ ಪ್ರಕರಣದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.